90% ಜನ ಏನ್ ಮಾಡ್ತಾರಪ್ಪ ಅಂತಂದ್ರ ವಿಡಿಯೋ ಅಪ್ಲೋಡ್ ಆದ್ಮೇಲೆ ಐತಲ್ಲ ಎಂಡ್ ಸ್ಕ್ರೀನ್ ಹಾಕೋದನ್ನ ನೀವು ಮಾಡ್ತು ಬಿಡ್ತಿರ್ತಾರ. ಸೊ ಇದರಿಂದ ಏನಾಗತ್ತಪ್ಪ ಅಂದ್ರೆ ನಿಮ್ಮ ಚಾನಲ್ ಸ್ವಲ್ಪ ಗ್ರೋ ಕಮ್ಮಿ ಆಗ್ಬೋದು. ಅದನ್ನ ಬಿಟ್ಟು ನಿಮ್ಮ ಚಾನಲ್ ಏನು ಡಿಲೀಟ್ ಆಗೋದಿಲ್ಲ, ಕಾಪಿರೈಟ್ ಏನು ಬರೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಐತಲ್ಲ ಎಂಡ್ ಸ್ಕ್ರೀನ್ ಹಾಕ್ಲಿರಪ್ಪ ಅಂದ್ರೆ ಏನೇನಾಗತ್ತಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡತ್ರಪ್ಪ ಅಂತಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದೀನಿ. ಬನ್ನಿ ಶುರು ಮಾಡೋಣ. ಇವಾಗ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಕರೆಕ್ಟ್ ಆಗಿ ಇಂಟ್ರೆಸ್ಟ್ ಇದ್ದವ್ರು ನೋಡಿದ್ರಪ್ಪ ಅಂದ್ರೆ ಖಂಡಿತ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಸೊ ಇವಾಗ ಒಂದೇದ್ ಯಾವ್ದಪ್ಪ ಅಂತಂದ್ರ, ಇವಾಗ ಆಡಿಯನ್ಸ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದ್ ವಿಡಿಯೋ ನೋಡಕ ಬಂದಿರ್ತಾರ ಅಂತ ಅನ್ಕೊಳ್ಳಿ ನಿಮ್ದು ವಿಡಿಯೋ. ಸೊ ಇನ್ನೊಂದು ವಿಡಿಯೋ ನೋಡ್ಲಾರ್ದ ಹೋಗ್ಬೋದು. ಇದು ಒಂದೇ ಪಾಯಿಂಟ್ ಏನಿರ್ತೈತಿ, ಎಂಡ್ ಸ್ಕ್ರೀನ್ ಹಾಕ್ಲಿಲ್ಲ ಅಂದ್ರ. ಸೊ ನೆನ್ಪಿಟ್ಕೊಡ್ರಿ ಇದು ಒಂದೇದು. ಇನ್ನು ಎರಡನೇದು ಏನಪ್ಪಾ ಅಂತಂದ್ರ ವಾಚ್ ಟೈಮ್ ಹೆಚ್ಚಾಗೋ ಅವಕಾಶ ಕಡಿಮೆ ಆಗ್ಬೋದು. ಇದು ಎರಡನೇ ಪಾಯಿಂಟ್. ಇನ್ನು ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರ ಬರೋ ಸಬ್ಸ್ಕ್ರೈಬರ್ಸ್ ಜಲ್ದಿ ಆಗೋದೋ ಇಲ್ಲ. ಇದು ಮೂರನೇ ಪಾಯಿಂಟ್ ಆಗಿರ್ತೈತಿ. ಇನ್ನು ನಾಲ್ಕನೇ ಪಾಯಿಂಟ್ ಯಾವ್ದಪ್ಪ ಅಂದ್ರ ಇದು ಲಾಸ್ಟ್, ಇದನ್ನ ಬಹಳ ಇಂಪಾರ್ಟೆಂಟ್. ನಿಮ್ಮ ಚಾನೆಲ್ದಾಗ ಐತಲ್ಲ ಎಂಗೇಜ್ಮೆಂಟ್ ಜಲ್ದಿ ಆಗೋದು ಕೂಡ ಆಗ್ತಾ ಇರೋದಿಲ್ಲ. ಸೊ ಇದು ನಾಲ್ಕನೇ ಪಾಯಿಂಟ್. ಸೊ ಅದಕ್ಕೆ ಇನ್ಮೇಲೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ ಪ್ರತಿಯೊಂದು ವಿಡಿಯೋನ ಅಪ್ಲೋಡ್ ಮಾಡುವಾಗ ನೀವು ಏನ್ ಮಾಡ್ಬೇಕು, ಅಥವಾ ಅಪ್ಲೋಡ್ ಆದ್ಮೇಲೆ ನಿಮ್ಮ ಕಂಟೆಂಟ್ಗೆ ಸಂಬಂಧಪಟ್ಟಂತ ವಿಡಿಯೋ ಇರ್ತೈತಲ್ಲ ಅದನ್ನ ವಿಡಿಯೋ ಮುಗಿಯುವಾಗ ಕೊನೆಗೆ ಮುಗಿತಿರ್ತೈತಲ್ಲ ವಿಡಿಯೋ, ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರ ಕೊನೆ ಮೂಮೆಂಟ್ ನಾಗ ನೀವು ಎಂಡ್ ಸ್ಕ್ರೀನ್ ನ ನೀವು ಹಾಕೋದನ್ನ ಕಲ್ತ್ಕೋಬೇಕು. ಇದರಿಂದ ಏನಾಗತ್ತಪ್ಪ ಅಂತಂದ್ರ ನಿಮ್ಮ ಚಾನೆಲ್ ಸ್ವಲ್ಪ ಗ್ರೋ ಆಗ್ತಾ ಹೋಗುತ್ತಾ. ಸೊ ಇದನ್ನ ನೆನ್ಪಿಟ್ಕೊಳ್ರಿ. ಇದನ್ನೆಲ್ಲ ನೀವು ಇಂಪ್ರೂವ್ ಮಾಡ್ತಾ ಹೋದ್ರಪ್ಪ ಅಂತಂದ್ರ ಚಾನೆಲ್ ನ ನೀವು ಗ್ರೋ ಮಾಡ್ಕೋಬಹುದು ಬೇಗ ಸ್ವಲ್ಪ. ಸೊ ನಿಮ್ಗ ಎಂಡ್ ಸ್ಕ್ರೀನ್ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲಪ್ಪ ಅಂತಂದ್ರ ನಾನು ಅದ್ರದ್ದು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನೀವು ಕಾಮೆಂಟ್ ಅಲ್ಲಿ ತಿಳಿಸಿದ್ರೆ ಮಾತ್ರ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಕಂಟೆಂಟ್ ನಿಮ್ಗೆ ಯೂಸ್ಫುಲ್ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ನೋಡ್ತಾ ಇರೋ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಲವ್ ಯು, ಬಾಯ್.